ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ 9ನೇ ದಿನವೂ ಕೂಡ ನಡೆಯಿತು. ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತಿರೋ ವ್ಯಾಪಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಅಭಯ ನೀಡಿದ್ದಾರೆ. ನಾಳೆ ಸ್ವತಃ ಸಿಎಂ ಸಿಟಿ ರೌಂಡ್ಸ್ ಹಾಕೋ ಸಾಧ್ಯತೆ ಇದೆ. ನಾವಿದನ್ನ ನಂಬ್ಕೊಂಡು 25 ವರ್ಷದಿಂದ ಜೀವನ ಮಾಡ್ತಿದೀವಿ. ಜೀವನನೆಲ್ಲ ಹಾಳು ಮಾಡ್ತಾರೆ, ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ ಇವ್ರು ಬಂದು ಒಂದು ತಿಂಗಳಾಗಿ ಈ ತರ ಮಾಡ್ಬಿಟ್ರೆ ಇನ್ನೊಂದ್ಸಲಿ ಓಟ್ ಹಾಕ್ತೀವಾ? ರಾಜಧಾನಿ ಬೆಂಗಳೂರಲ್ಲಿ 9ನೇ ದಿನವೂ ಜೆಸಿಬಿಗಳು ಗರ್ಜಿಸಿದ್ವು. ಜಯನಗರ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಭರದಿಂದ ಸಾಗಿತು. ವ್ಯಾಪಾರಿಗಳಿಗೆ ಆತಂಕ ಬೇಡ, ಸಿಎಂ ಡಿಕೆ ಭರವಸೆ. ಜಯನಗರ ವಾರ್ಡ್ನ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ತೀವ್ರ ಆಕ್ರೋಶ, ವಿರೋಧದ ನಡುವೆ ಒತ್ತುವರಿ ತೆರವು ಕಾರ್ಯ ನಡೆಯಿತು. ಇಲ್ಲಿನ ಬೀದಿ ಬದಿಯ ಹೋಟೆಲ್ಗಳು, ಅಂಗಡಿಗಳು ಸುತ್ತಮುತ್ತಲಿನ ಆಸ್ಪತ್ರೆಯ ಬಡ ರೋಗಿಗಳಿಗೆ ಆಸರೆಯಾಗಿದ್ವು. ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ನಿಮಾನ್ಸ್ ಸೇರಿದಂತೆ ಪ್ರಮುಖ ಆಸ್ಪತ್ರೆಗಳ ರೋಗಿಗಳನ್ನೇ ನಂಬಿಕೊಂಡು ಬದುಕು ಕಟ್ಕೊಂಡಿದ್ವಿ ಅಂತ ವ್ಯಾಪಾರಿಗಳು ಕಿಡಿಕಾರಿದ್ರು. ಇವತ್ತು ನಮಗೆ ನೋಟಿಸ್ ಕೊಟ್ಟಿಲ್ಲ, ಏನು ಮಾಡಿ ಅಂತಾನು ಹೇಳಿಲ್ಲ. ಏಕಾಏಕದಮ್ ಬಂದು ನಮ್ಗೆ ಎತ್ತಿಸ್ತಾ ಇದ್ದಾರೆ. ನಮಗೆ ಫುಟ್ಪಾತ್ವರೆಗೆ ಎಲ್ಲರಿಗೂ ತೊಂದರೆ ಕೊಡ್ತಾರೆ. ಎಲ್ಲರೂ ಮಕ್ಕಳು ಇರೋರು, ಎಲ್ಲ ಪೇಷಂಟ್, ಪೇಷಂಟ್ ಎಲ್ಲರೂ ಇರೋರು. ಯಾರೂ ಇಲ್ಲಿ ಸೌಕರ್ಯ ಯಾರೂ ಇಲ್ಲ. ಸೌಕರ್ಯ ಇದ್ದಿದ್ರೆ ಯಾರೂ ಬಂದು ಜೀವನ ಮಾಡ್ತಾ ಇರಲಿಲ್ಲ. ಎಲ್ಲರೂ ಅವತ್ತಿಂದ ಅವತ್ತು ಗಂಜಿ ಕುಡಿಯೋರು, ಎಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳವರು ಎಲ್ಲರೂ ಫುಟ್ಪಾತಲ್ಲಿ ಎಲ್ಲ ಬಾಡಿಗೆ ಕಟ್ಕೊಂಡಿರೋರು. ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೆಲ ವ್ಯಾಪಾರಿಗಳು ತಿರುಗಿ ಬಿದ್ದಿದ್ರು. ವಿತೌಟ್ ಇನ್ಫಾರ್ಮೇಶನ್ ಕೊಡ್ದಿರಾ ಬಂದು ಐಟಮ್ನೆಲ್ಲ ಹೆಂಗುಸರು ಅಂತಾನೆ ನೋಡಿದ್ರೆ ಹಿಂಸೆ ಮಾಡಿ, ದೌರ್ಜನ್ಯ ಮಾಡಿ ಎಲ್ಲ ಐಟಮ್ನೆಲ್ಲ ಎತ್ತಿದ್ದಾರೆ ಸರ್. ಐಟಮ್ ಎಲ್ಲ ಹಂಗೆ ಇದೆ, 1 ನಿಮಿಷನೂ ಟೈಮ್ ಕೊಡ್ತಿಲ್ಲ. ಹಿಂಸೆ ಮಾಡಿ ಲಿಟರಲಿ ಟಾರ್ಚರ್ ಕೊಟ್ಟು ಎತ್ತಿದ್ದಾರೆ. ನಾವಿದನ್ನ ನಂಬ್ಕೊಂಡು 25 ವರ್ಷದಿಂದ ಜೀವನ ಮಾಡ್ತಿದೀವಿ. ಜೀವನನೆಲ್ಲ ಹಾಳು ಮಾಡ್ತಾರೆ, ಹೊಟ್ಟೆ ಮೇಲೆ ಹೊಡಿತಿದ್ದಾರೆ ಸರ್ ಇವರು. ಕೇವಲ ನಗರದಲ್ಲಷ್ಟೇ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ತೆರವು ಕಾರ್ಯ ನಡೀತಾ ಇದೆ. ನೆಲಮಂಗಲದಲ್ಲಿ 2ನೇ ದಿನವಾದ ಇಂದು ಫುಟ್ಪಾತ್ ಆಕ್ರಮಿಸಿಕೊಂಡಿದ್ದ ಅಂಗಡಿ ಮಾಲೀಕರಿಗೆ ಶಾಕ್ ಕೊಟ್ಟರು. ಒಬ್ರು ಕೀಳ್ತೀರಾ, ಒಬ್ರು ಕೀಳಲ್ಲ. ನೋಡಿ, ನಗರಸಭೆ ಮೆಂಬರ್ ಹೇಳಿದ್ರೆ ಸುಮ್ಮನೆ ಇರ್ತೀರಾ, ಅವ್ರು ಕಾಲಾಪಂಚ ಕೊಡ್ತೀರಾ ಬಿಚ್ಚಕ್ಕೆ ಅಂತ ನಮ್ಗೆ ಕೊಡ್ತಾ ಇದ್ದೀರಾ. ನನ್ನ 1 ನಿಮಿಷ ಬಿಡ್ತಾ ಕಿತ್ತಾಕಿದ್ರ, ಇವ್ರಿಗೂ ಅದೇ ಕಾನೂನು ಮಾಡ್ರಿ. ಈ ನಡುವೆ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಸಂಘ ಸಿಎಂ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ಬಳಿಕ ಮಾತನಾಡಿದ ಸಂಘದ ಅಧ್ಯಕ್ಷ ರಂಗಸ್ವಾಮಿ, ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡುವುದಾಗಿ ಸಿಎಂ ಭರವಸೆ ನೀಡಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಕಮಿಷನರ್ಗೆ ಫೋನ್ ಮಾಡಿ ಸಂಪೂರ್ಣವಾಗಿ ಯಾರೂ ಆತಂಕ ಪಡೋದು ಬೇಡ, ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೊಂದು ಪರಿಹಾರ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು, ಮಾರ್ಕ್ ಹಾಕ್ಕೊಡ್ಬೇಕು. ಮತ್ತು ಮುಖ್ಯಮಂತ್ರಿಗಳು ಸಹಿತ ಒಂದೊಂದು ಏರಿಗೆ ಬರ್ತಾರೆ, ಅವರೇ ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗ. ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳ ಪರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಮುಖಂಡರ ಜೊತೆ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದ್ರು. ಸುಪ್ರೀಂ ಕೋರ್ಟ್ನ ಆದೇಶ ಪಾಲಿಸಲೇಬೇಕಿದೆ. ಬೆಂಗಳೂರು ಬದುಕಿದ್ರೆ ಮಾತ್ರ ನಮ್ಮದು ಬದುಕು. ಇಂತಹ ಕಠಿಣ ಕ್ರಮಗಳಿಂದ ನಮಗೇನು ಲಾಭ ಇಲ್ಲ. ನಿಮ್ಮ ವ್ಯಾಪಾರಕ್ಕೆ ಬೇರೆ ಕಡೆ ಜಾಗ ನಿಗದಿ ಮಾಡ್ತೀವಿ. ಮುಖ್ಯ ರಸ್ತೆ ಬಿಟ್ಟು ಒಳಭಾಗದ ರಸ್ತೆಯಲ್ಲಿ ವ್ಯಾಪಾರ ಮಾಡಿಕೊಳ್ಳಿ ಅಂತ ಮನವಿ ಮಾಡಿದ್ರು. ನಾನಿವತ್ತು ಕಮಿಷನರ್ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ತತ್ಕ್ಷಣ ಪ್ರಾವಿಷನಲ್ ಟೌನ್ ವೆಂಡಿಂಗ್ ಕಮಿಟಿ ಅಂತ ಮಾಡಿ ಅದರ ಮುಖಾಂತರ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರ ಜೀವನ ಬದುಕು ರೂಪಿಸ್ಕೊಳ್ಳೋದಕ್ಕೆ ಏನು ಸಹಾಯ ಮಾಡಬೇಕು ಅದನ್ನು ಸಹಾಯ ಮಾಡಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಕಾರ್ಯಾಚರಣೆ ಬೀದಿ ಬದಿ ವ್ಯಾಪಾರಿಗಳ ವಿರುದ್ಧ ಅಲ್ಲ, ನಮ್ಮದು ಸುರಕ್ಷಿತ ಪಾದಾಚಾರಿ ಮಾರ್ಗ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೇವೆ. ನಾಳೆ ಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಸಾಧ್ಯತೆ. ನಗರದಲ್ಲಿ ಈಗಾಗಲೇ 430 ಕಿಲೋಮೀಟರ್ಗೂ ಹೆಚ್ಚು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಡೆದಿದೆ. ಒತ್ತುವರಿ ತೆರವಿಗೆ ಬೀದಿ ಬದಿ ವ್ಯಾಪಾರಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ನಾಳೆ ಬೆಳಿಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೀಕ್ಷಿಸುವ ಸಾಧ್ಯತೆ ಇದೆ. ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.